ಸೈಫ್ ಅಲಿ ಖಾನ್ ಚಾಕು ಇರಿತ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಸೈಫ್ ಪ್ರಕರಣದ ಮೇಜರ್ ಟ್ವಿಸ್ಟ್ ಮುಂಬೈನ ಬಾಂದ್ರಾದ ಸದ್ಗುರು ಶರಣ್ ಅಪಾರ್ಟ್ಮೆಂಟ್ನಲ್ಲಿ ನಡೆದ ಕೃತ್ಯ ಅದು. ಮುಂಬೈನ ಬಾಂದ್ರಾದ ಸದ್ಗುರು ಶರಣ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದ್ದ ಕೃತ್ಯ ಇತ್ತಲ್ಲ, ಜನವರಿ 16ನೇ ತಾರೀಕು. ಸೈಫ್ ಮಲಗಿದ್ದಾಗ ಆಗಂತುಕನೊಬ್ಬ ಬಂದು ಚಾಕು ಮೇಲೆ ಇರಿತಾನೆ. ತಿವಿದ ಜಾಗಕ್ಕೆ 3-4 ಬಾರಿ ತಿವಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಆತನನ್ನ ಪೊಲೀಸರು ಬಂಧನ ಮಾಡಿದ್ರು. ಸೈಫ್ ಮನೆಯಲ್ಲಿ ಹಲವು ಮಂದಿ ಹೋಗಿರುವ ಹೆಜ್ಜೆ ಗುರುತುಗಳು ಪತ್ತೆಯಾಗಿದೆ. ಒಬ್ಬ ವ್ಯಕ್ತಿ ಹೋಗಿರೋದಲ್ಲ. ಈ ನಿಟ್ಟಿನಲ್ಲಿ ಮುಂಬೈ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಂಧಿತ ಆರೋಪಿ ಶರೀಫ್ ಉಲ್ಗೆ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಆದರೆ ಆರೋಪಿ ಮಾತ್ರ ಯಾವ ವಿಚಾರ ಕೂಡ ಬಾಯಿ ಬಿಡುತ್ತಿಲ್ಲ. ನಟ ಸೈಫ್ ಅಲಿ ಖಾನ್ ಚಾಕು ಇರಿತ ಪ್ರಕರಣಕ್ಕೆ ಇದು ದೊಡ್ಡ ತಿರುವು. ಸೈಫ್ ಅಲಿ ಖಾನ್ ಮನೆಗೆ ಒಬ್ಬ ಆಗಂತುಕ ಅಥವಾ ಹಂತಕ ಹೋಗಿದ್ನ. ಈ ಶರೀಫ್ ಎನ್ನುವಂತಹ ವ್ಯಕ್ತಿಯನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ಆದರೆ ಪೊಲೀಸರು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಪೊಲೀಸರ ತನಿಖೆಯಲ್ಲಿ ಸೈಫ್ ಅಲಿ ಖಾನ್ ಕೊಠಡಿಗೆ ಬರೀ 2 ಪಾದಗಳ ಹೆಜ್ಜೆ ಮಾತ್ರ ಕಾಣಿಸಿಕೊಂಡಿರೋದಲ್ಲ, 3-4 ಜನರು ಹೋಗಿ ಬಂದಿರುವುದರ ಬಗ್ಗೆ ಒಂದಷ್ಟು ಸಾಕ್ಷಿಗಳು ಪತ್ತೆಯಾಗಿದೆ. 4-6 ಜನರ 10 ಪಾದದ ಗುರುತುಗಳು ಅಲ್ಲಿ ಕಂಡು ಬಂದಿದೆ. ಹಾಗಾದ್ರೆ ಆ ಪಾದದ ಗುರುತು ಸೈಫ್ ಅಲಿ ಖಾನ್ ಮನೆ ಕೆಲಸದವರದ್ದಲ್ಲ. ಆ ಪಾದದ ಗುರುತು ಸೈಫ್ ಅಲಿ ಖಾನ್ ಮನೆಯ ಎಸ್ಕಾರ್ಟ್ಗಳದ್ದಲ್ಲ. ಆ ಪಾದದ ಗುರುತು ಸೈಫ್ ಅಲಿ ಖಾನ್ನ ಕುಟುಂಬಸ್ಥರದ್ದೂ ಅಲ್ಲ, ಬಾಡಿಗಾರ್ಡ್ನದ್ದೂ ಅಲ್ಲ. ಹಾಗಾದ್ರೆ ಯಾರದ್ದು? ಈ ಬಗ್ಗೆ ಬಂಧಿತ ಆರೋಪಿ ಜೊತೆ ಪೊಲೀಸರು ಎನ್ಕ್ವೈರಿಯನ್ನು ನಡೆಸ್ತಾ ಇದ್ದಾರೆ. ಆದರೆ ಆತ ಮಾತ್ರ ಬಾಯಿ ಬಿಡುತ್ತಿಲ್ಲ. ಪೊಲೀಸರ ಎಲ್ಲ ಭಾಷೆ ಪ್ರಯೋಗ ಆಗಿದೆ. ಪೊಲೀಸರು ಕೇಳಬೇಕಾದ ಎಲ್ಲ ಭಾಷೆಗಳಲ್ಲೂ ಕೂಡ ಕೇಳಿದ್ದಾರೆ. ಆದರೆ ಆರೋಪಿ ಮಾತ್ರ ಅದು ಯಾವುದರ ಬಗ್ಗೆಯೂ ಕೂಡ ಬಾಯಿ ಬಿಡುತ್ತಾ ಇಲ್ಲ. ಸೈಫ್ ಮನೆಯಲ್ಲಿ ಹಲವು ಮಂದಿ ಹೋಗಿರುವ ಹೆಜ್ಜೆ ಗುರುತುಗಳು ಪತ್ತೆಯಾಗಿದೆ. ಈ ನಿಟ್ಟಿನಲ್ಲಿ ಮುಂಬೈ ಪೊಲೀಸರ ತನಿಖೆ ನಡೀತಾ ಇದೆ. ಬಂಧಿತ ಆರೋಪಿ ಶರೀಫುಲ್ ತೀವ್ರ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಆದರೆ ಆರೋಪಿ ಮಾತ್ರ ಯಾವ ವಿಚಾರವನ್ನು ಕೂಡ ಬಾಯಿ ಬಿಡುತ್ತಾ ಇಲ್ಲ. ಹಾಗಾದರೆ ಆಗಿದ್ದೇನು, ಅಲ್ಲಿ ನಡೆದಿರತಕ್ಕಂತಹದ್ದು ಏನು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.